ನಮ್ಮ ಹಿರಿಯರು ಹೇಳಿರುವ ಸಲಹೆಗಳು: ಮಾವಿನ ಹಣ್ಣಿನೊಂದಿಗೆ ಅಪ್ಪಿತಪ್ಪಿಯೂ ಇವುಗಳನ್ನು ತಿನ್ನಬೇಡಿ, ಇಲ್ಲದಿದ್ದರೆ ನಿಮಗೆ ಆಪತ್ತು. ಬೇಸಿಗೆಯಲ್ಲಿ ಮಾವು ತಿನ್ನುವುದು ಆರೋಗ್ಯಕರವಾದರೂ ಹಾಗಲಕಾಯಿ, ಮೊಸರು, ಮಸಾಲೆಯುಕ್ತ ಆಹಾರ, ತಂಪು ಪಾನೀಯಗಳು ಮತ್ತು ನೀರಿನೊಂದಿಗೆ ತಿನ್ನಬಾರದು. ಇದು ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಬೇಸಿಗೆಯೆಂದರೆ ಸಾಕು, ಎಲ್ಲರಿಗೂ ಮೊದಲು ನೆನಪಾಗುವುದೇ ಮಾವು. ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಮಾವಿನ ಹಣ್ಣು ಎಲ್ಲರ ಅಚ್ಚುಮೆಚ್ಚು. ಮಾವು ತಿನ್ನಲು ರುಚಿಯಾಗಿರುವುದು ಮಾತ್ರವಲ್ಲದೆ ಆರೋಗ್ಯಕರವೂ ಆಗಿದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇದ್ದು, ಇದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ದೃಷ್ಟಿ ಸುಧಾರಿಸಲು ಮತ್ತು ನಮ್ಮ ಚರ್ಮವನ್ನು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಇದರಲ್ಲಿ ಫೈಬರ್, ಪೊಟ್ಯಾಸಿಯಂ ಮತ್ತು ಬೀಟಾ ಕ್ಯಾರೋಟಿನ್ ನಂತಹ ಉತ್ಕರ್ಷಣೆ ನಿರೋಧಕಗಳು ಸಹ ಇವೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು, ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ವಿವಿಧ ರೋಗಗಳಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಆದರೆ ಹಣ್ಣುಗಳ ರಾಜ ಎಂದೇ ಕರೆಯಲಾಗುವ ಈ ಮಾವಿನ ಹಣ್ಣನ್ನು ಕೆಲವು ಆಹಾರಗಳೊಂದಿಗೆ ಎಂದಿಗೂ ತಿನ್ನಬಾರದು. ಏಕೆಂದರೆ ಈ ಆಹಾರಗಳೊಂದಿಗೆ ಮಾವು ತಿನ್ನುವುದು ವಿಷದಂತೆ ಅಪಾಯಕಾರಿಯಾಗಿದೆ. ಹಾಗಾದರೆ ಆ ಆಹಾರಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ. ಹಾಗಲಕಾಯಿ. ಆಯುರ್ವೇದದ ಪ್ರಕಾರ ಮಾವು ಮತ್ತು ಹಾಗಲಕಾಯಿಯನ್ನು ಒಟ್ಟಿಗೆ ತಿನ್ನಬಾರದು. ಮಾವಿನಕಾಯಿ ತಾಪಮಾನದಲ್ಲಿ ಬಿಸಿಯಾಗಿರುತ್ತದೆ ಮತ್ತು ಹಾಗಲಕಾಯಿ ತಂಪಾಗಿರುತ್ತದೆ. ಈ ಎರಡು ವಿರುದ್ಧ ಸ್ವಭಾವದ ಆಹಾರಗಳಾಗಿದ್ದು, ಇವುಗಳನ್ನು ಒಟ್ಟಿಗೆ ತಿನ್ನುವುದರಿಂದ ವಾಂತಿ, ಎದೆಯುರಿ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು. ಮೊಸರು. ಅನೇಕ ಮಂದಿ ಮೊಸರನ್ನು ಬಳಸಿ ಮಾವಿನ ಲಸ್ಸಿ ಅಥವಾ ಶೇಕ್ಗಳನ್ನು ತಯಾರಿಸುತ್ತಾರೆ. ಆದರೆ ಈ ಎರಡರ ಕಾಂಬಿನೇಷನ್ ಎಲ್ಲರಿಗೂ ಸೂಕ್ತವಲ್ಲ. ಇದು ಹೊಟ್ಟೆಯ ಅಸ್ವಸ್ಥತೆ, ಜೀರ್ಣಕ್ರಿಯೆಯ ತೊಂದರೆ ಮತ್ತು ಆಮ್ಲೀಯತೆಯ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಮಸಾಲೆಯುಕ್ತ ಆಹಾರ. ಮಧ್ಯಾಹ್ನದ ಊಟಕ್ಕೆ ತುಂಬ ಖಾರ ಅಥವಾ ಬಿಸಿಯಾಗಿರುವ ಯಾವುದಾದರೂ ಆಹಾರ ತಿನ್ನುತ್ತಿದ್ದರೆ ಅದೇ ಸಮಯದಲ್ಲಿ ಮಾವಿನ ಹಣ್ಣು ತಿನ್ನುವುದು ಒಳ್ಳೆಯದಲ್ಲ. ಇದು ಹೊಟ್ಟೆಯ ಕಿರಿಕಿರಿ, ಎದೆಯುರಿ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ತಂಪು ಪಾನೀಯಗಳು. ಮಾವಿನ ಹಣ್ಣು ತಿಂದ ತಕ್ಷಣ ತಂಪು ಪಾನೀಯಗಳು ಅಥವಾ ಸೋಡಾ ಕುಡಿಯುವುದು ದೇಹಕ್ಕೆ ಹಾನಿಕಾರಕ. ಏಕೆಂದರೆ ಈ ಎರಡೂ ಪಾನೀಯಗಳಲ್ಲಿ ಸಕ್ಕರೆ ಹೆಚ್ಚಾಗಿರುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆಗೆ ಕಾರಣವಾಗಬಹುದು. ನೀರು. ಅನೇಕ ಮಂದಿ ಹಣ್ಣು ತಿಂದ ತಕ್ಷಣ ನೀರು ಕುಡಿಯುತ್ತಾರೆ, ಆದರೆ ಇದು ಜೀರ್ಣಕ್ರಿಯೆಗೆ ಹಾನಿಕಾರಕವಾಗಿದೆ. ಮಾವು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಅತಿಸಾರ ಉಂಟಾಗುತ್ತದೆ. ಹಾಗಾಗಿ ಕನಿಷ್ಠ 30 ನಿಮಿಷಗಳ ನಂತರ ನೀರು ಕುಡಿಯಿರಿ. ಮಾವು ಯಾವಾಗ ತಿನ್ನಬೇಕು? ಮಾವು ತಿನ್ನಲು ಉತ್ತಮ ಸಮಯವೆಂದರೆ ಬೆಳಗಿನ ಉಪಹಾರದ ನಂತರ ಅಥವಾ ಮಧ್ಯಾಹ್ನ ಊಟಕ್ಕೂ ಮೊದಲು. ಈ ಸಮಯದಲ್ಲಿ ದೇಹದ ಚಯಾಪಚಯ ಕ್ರಿಯೆ ಉತ್ತಮವಾಗಿರುತ್ತದೆ. ಆದ್ದರಿಂದ ಮಾವು ಚೆನ್ನಾಗಿ ಜೀರ್ಣವಾಗುತ್ತದೆ. ಹಾಗಂತ ಖಾಲಿ ಹೊಟ್ಟೆಯಲ್ಲಿ ಮಾವು ತಿನ್ನುವಂತೆ ಶಿಫಾರಸು ಮಾಡಲಾಗುತ್ತಿಲ್ಲ. ವಿಶೇಷವಾಗಿ ಆಮ್ಲೀಯತೆಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ತಪ್ಪನ್ನು ಎಂದಿಗೂ ಮಾಡಬೇಡಿ. ಅದೇ ರೀತಿ ರಾತ್ರಿ ಹೊತ್ತು ಕೂಡ ಮಾವಿನ ಹಣ್ಣನ್ನು ತಿನ್ನಬಾರದು. ಏಕೆಂದರೆ ಇದರಲ್ಲಿ ಸಕ್ಕರೆ ಮತ್ತು ಕ್ಯಾಲೋರಿಗಳು ಅಧಿಕವಾಗಿರುತ್ತವೆ. ಇದು ತೂಕ ಹೆಚ್ಚಳ ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಾವು ತಿನ್ನುವುದು ಹೇಗೆ? ಮಾಗಿದ ಮಾವಿನ ಹಣ್ಣುಗಳನ್ನು ತೊಳೆದು ನೇರವಾಗಿ ತಿನ್ನುವುದು ಉತ್ತಮ ಮಾರ್ಗ. ಅವುಗಳಲ್ಲಿ ಎಲ್ಲ ಫೈಬರ್ ಮತ್ತು ಪೋಷಕಾಂಶಗಳಿವೆ. ನೀವು ಬಯಸುವುದಾದರೆ ಅವುಗಳನ್ನು ನೀವು ರೆಫ್ರಿಜಿರೇಟರ್ನಲ್ಲಿ ಇರಿಸಿ ತಣ್ಣಗಾಗಿಸಿ ಸಹ ತಿನ್ನಬಹುದು. ಆದರೆ ತುಂಬ ತಣ್ಣಗಾಗಿರುವ ಮಾವಿನ ಹಣ್ಣುಗಳನ್ನು ತಿನ್ನುವುದರಿಂದ ನಿಮ್ಮ ಗಂಟಲು ಕೆರಳಬಹುದು. ಅವುಗಳನ್ನು 30 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡುವ ಅಭ್ಯಾಸವು ಇನ್ನೂ ಉತ್ತಮ. ಏಕೆಂದರೆ ಇದು ಮಾವಿನ ಅತಿಯಾದ ಶಾಖವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ. ಒಟ್ಟಾರೆ ಬೇಸಿಗೆಯಲ್ಲಿ ಮಾವು ದೇಹಕ್ಕೆ ಒಳ್ಳೆಯದಾದರೂ ಕೆಲವು ಆಹಾರಗಳೊಂದಿಗೆ ಇದನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಹೊಟ್ಟೆಯ ಸಮಸ್ಯೆಗಳು ಹೆಚ್ಚಾಗಬಹುದು.
ವಿಶೇಷವಾಗಿ ತಂಪು ಪಾನೀಯಗಳು ಅಥವಾ ಮೊಸರಿನೊಂದಿಗೆ ಮಾವು ತಿನ್ನುವುದನ್ನು ತಪ್ಪಿಸಬೇಕು ಎಂದು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.